ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನುವಂಥ ಮಾತಿದೆ. ಹೀಗೆ ತಪ್ಪಿನ ಉಪ್ಪು ತಿಂದಂಥ ಮಗಳೊಬ್ಬಳು ಶಿಕ್ಷೆಯ ನೀರು ಕುಡಿದಿದ್ದಾಳೆ. ಜನ್ಮ ನೀಡಿದಂಥ ತಾಯಿಯನ್ನೇ ಅಂತ್ಯ ಕಾಣಿಸಿದಂಥ ಮಗಳೊಬ್ಬಳ ಅಸಲಿ ಸತ್ಯ ವರ್ಷದ ಬಳಿಕ ಬಯಲಾಗಿದೆ. ಮಗಳು ಅಳಿಯನ ಕೃತ್ಯಕ್ಕೆ ಬಲಿಯಾಗಿ ಮಣ್ಣು ಸೇರಿದಂಥ ತಾಯಿಯ ಮೃತದೇಹಕ್ಕಾಗಿ ಮಂಡ್ಯದಲ್ಲಿ ಹುಡುಕಾಟ ನಡೀತಾ ಇದೆ. ಅಮ್ಮ ಪದಗಳಿಗೆ ನಿಲುಕದ ಪ್ರೀತಿ, ತನ್ನ ಜೀವವನ್ನೇ ತೇದು ಮಕ್ಕಳ ಪೋಷಿಸೋ ತಾಯಿಗೆ ಆ ಮಕ್ಕಳೇ ಪ್ರಪಂಚ. ಆದ್ರೆ ಇಂಥ ಒಬ್ಳು ತಾಯಿಗೆ ಕೊನೆಗಾಲದಲ್ಲಿ ಮಗಳೇ ಮೃತ್ಯುವಿನ ಮನೆಯ ಹಾದಿ ತೋರಿದ್ದಾಳೆ. ಹೆತ್ತ ತಾಯಿಯನ್ನೇ ಹತ್ಯೆಗೈದ ಪಾಪಿ ಮಗಳು ಗಂಡನ ಜೊತೆ ಸೇರಿ ಹೆತ್ತಮ್ಮನಿಗೆ ಹಾಕಿದ್ಲು ಸ್ಕೆಚ್. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರೇ ನಮ್ಮ ಇವತ್ತಿನ ಮರ್ಡರ್ ಸ್ಟೋರಿಯ ಕಿರಾತಕ ನಟ ನಟಿಯರು. ಈತನ ಹೆಸರು ದೇವರಾಜ್, ಆಕೆ ಹೆಸರು ಅನುಷಾ. ಈ ಅನುಷಾಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾದ ತಾಯಿಯೇ ಈ ಶಾರದಮ್ಮ. ಈ ಶಾರದಮ್ಮ ಸತ್ತು 1 ವರ್ಷ ಆಗಿದೆ. ಆದ್ರೆ ಈಕೆ ಹೇಗ್ ಸತ್ರು ಅನ್ನೋ ಸತ್ಯ ಮಾತ್ರ ವರ್ಷದ ಬಳಿಕ ಬಯಲಾಗಿದೆ. ಎರಡ್ 2022 ನವೆಂಬರ್ನಲ್ಲಿ ಶಾರದಮ್ಮ ಮೈಸೂರಿನ ಹಾರೋಹಳ್ಳಿಯಲ್ಲಿದ್ದ ಮಗಳು ಅನುಷಾ ಮನೆಗೆ ಹೋದಾಗ ಇಬ್ಬರ ನಡುವೆ ಗಲಾಟೆಯಾಗಿತ್ತು. ಗಲಾಟೆ ವೇಳೆ 50 ವರ್ಷದ ಶಾರದಮ್ಮ ಬಿದ್ದು ಸಾವಿಗೀಡಾಗಿದ್ಲು. ನಂತರ ಅನುಷಾ ಹಾಗೂ ಆಕೆಯ ಪತಿ ದೇವರಾಜ್ ಸೇರಿ ಶಾರದಮ್ಮನ ಮೃತದೇಹವನ್ನ ಮೈಸೂರಿನ ಹಾರೋಹಳ್ಳಿಯಿಂದ ಮಂಡ್ಯದ ಹೆಬ್ಬಕವಾಡಿಗೆ ಸಾಗಿಸಿ ರಾತ್ರೋರಾತ್ರಿ ಸ್ಮಶಾನದಲ್ಲಿ ಮಣ್ಣು ಮಾಡಿದ್ರು. ಬಳಿಕ ಹೆತ್ತ ತಾಯಿಯನ್ನೋ ಕನಿಕರವೂ ಇಲ್ಲದೆ ಶಾರದಮ್ಮ ಯಾರದ್ದೋ ಜೊತೆಯಲ್ಲಿ ಓಡ್ ಹೋಗಿದ್ದಾಳೆ ಅಂತ ಮಗಳು ಅನುಷಾ ಊರ್ ತುಂಬಾ ಸುದ್ದಿ ಹಬ್ಬಿಸಿದ್ಲು. ಬಳಿಕ 2023 ಜೂನ್ 22ರಂದು ಮೈಸೂರಿನ ವರುಣಾ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಸಹ ಅನುಷಾ ದಾಖಲಿಸಿದ್ಲು. ಪೊಲೀಸರ ಲಾಠಿ ಏಟಿಗೆ ಸತ್ಯ ಬಾಯ್ಬಿಟ್ಟ ಅಳಿಯ. ವರ್ಷದ ಬಳಿಕ ಬಯಲಾಯ್ತು ಶಾರದಮ್ಮನ ಸಾವಿನ ಸತ್ಯ. ವರುಣಾ ಪೊಲೀಸರು ಶಾರದಮ್ಮನ ಪತ್ತೆ ಹಚ್ಚೋಕೆ ಹುಡುಕಾಟ ನಡೆಸಿ ಕೈ ಚೆಲ್ಲಿದ್ರು. ಕೊನೆಗೆ ಅನುಷಾ ಪತಿ ದೇವರಾಜ್ ಮೇಲೆ ಅನುಮಾನ ಬಂದು ವಿಚಾರಣೆಗೆ ಒಳಪಡಿಸಿದ್ರು. ಪೊಲೀಸರು ವಿಚಾರಿಸಿದ ಸ್ಟೈಲ್ಗೆ ಸತ್ಯ ಬಾಯ್ಬಿಟ್ಟ ದೇವರಾಜ್ ಶಾರದಮ್ಮಳನ್ನ ಕೊಲೆ ಮಾಡಿ ಹೂತು ಹಾಕಿರುವುದಾಗಿ ಸತ್ಯ ಒಪ್ಕೊಂಡಿದ್ದ. ಆನಂತರ ಶಾರದಮ್ಮ ಕೊಲೆ ಪ್ರಕರಣ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಮರಣೋತ್ತರ ಪರೀಕ್ಷೆಗಾಗಿ ಶಾರದಮ್ಮನ ಮೃತದೇಹ ಹೊರತೆಗೆಯಲು ಪೊಲೀಸರು ಮುಂದಾಗಿದ್ರು. ಅದು ನನಗೆ ಗೊತ್ತಿಲ್ಲ ಸರ್. ಅವ್ರೇನದು ನಾವೇ ನಾವು ಪೊಲೀಸ್ ಸ್ಟೇಷನಲ್ಲಿ ಹೇಳ್ದ, ನಾನೇ ಮಾಡಿದ್ದೀನಿ, ನಮ್ಗೆ ಇಟ್ಟೊಂದು ತಗೊಂಡು ಹೊಡೆದು, ಆಮೇಲೆ ದಿವಾನ್ ಕಟ್ಕ ಏನೋ ತಲೆ ತಾಗ್ಬಿಡ್ತು, ಅಲ್ಲೇ ತೀರೋಗ್ಬಿಟ್ಲು. ತೀರೋದ್ಮೇಲೆ ನಾವು ಒಂದು ನೈಟಲ್ಲೇ ನಾವು ತಗೊಂಡೋಗಿ ಅಲ್ಲಿ ಹಾಕ್ತೀವಿ ಅಂತ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೇಳಿದ್ದೆ. ನಮ್ಗೆ ಗೊತ್ತಿಲ್ಲ ಸರ್. ದಿನವಿಡೀ ಹುಡುಕಿದ್ರೂ ಸಿಗದ ಶಾರದಮ್ಮ ಮೃತದೇಹ. ಮಂಡ್ಯದ ಹೆಬ್ಬಕವಾಡಿ ಸ್ಮಶಾನದಲ್ಲಿ ಹೂತಿಟ್ಟ ಶಾರದಮ್ಮನ ಶವ ತೆಗೆಯೋ ಕಾರ್ಯಾಚರಣೆ ತಹಶೀಲ್ದಾರ್ ಶಿವಕುಮಾರ್ ನೇತೃತ್ವದಲ್ಲಿ ಆರಂಭವಾಗಿತ್ತು. ಆದ್ರೆ ದಿನವಿಡೀ ಹುಡುಕಿದ್ರೂ ಶಾರದಮ್ಮನ ಮೃತದೇಹ ದೇವರಾಜ್ ಹೇಳಿದ ಜಾಗದಲ್ಲಿ ಪತ್ತೆಯಾಗಿಲ್ಲ. ಇಂದು ಸಹ ಶಾರದಮ್ಮನ ಮೃತದೇಹದ ಹುಡುಕಾಟ ಪೊಲೀಸರಿಂದ ಮುಂದುವರೆದಿದೆ. ಒಟ್ನಲ್ಲಿ ಅಮ್ಮನ ಮಡಿಲಲ್ಲಿ ಆಡಿ ಬೆಳೆದು ಗಂಡನ ಮನೆ ಸೇರಿದ್ದ ಮಗಳು ತಾಯಿಯ ಮಮತೆ ಮರೆತು ಆಕೆಯನ್ನೇ ಹತ್ಯೆಗೈದು ತಾಯಿ ಮಗಳ ಸಂಬಂಧಕ್ಕೆ ಕಳಂಕ ತಂದಿಟ್ಟಿದ್ದಾಳೆ. ಹೆಂಡತಿ ಜೊತೆ ಸೇರಿ ಅತ್ತೆಯನ್ನ ಅಂತ್ಯ ಕಾಣಿಸಿದ ಅಳಿಯ ಕಂಬಿ ಹಿಂದೆ ಸೇರಿದ್ದಾನೆ. ಮಗಳಿಂದಲೇ ಮಣ್ಣಾದ ಶಾರದಮ್ಮನ ಮೃತದೇಹ ಹುಡುಕಾಟ ಪೊಲೀಸರಿಗೆ ಸವಾಲಾಗಿ ಹೋಗಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.